ಏನಾಯ್ತು ಸರ್? ಜಾರ್ಜ್ ಒಳಗಿದಾನ? ಒಳಗಡೆನೆ ಇದ್ದಾನೆ ಸರ್, ನಿದ್ರೆ ಮಾಡ್ತಿದ್ದಾನೆ, ಇನ್ನೂ ಎಪ್ಸಿಲ್ಲ. ಹೋಗಿ ನೋಡ್ರು. ಏನ್ರಿ ಏನಾಯ್ತ್ರಿ? ನನಗೂ ಗೊತ್ತಿಲ್ವೇ. ಸರ್ ಬಿಡಿ ಸರ್. ಏನ್ರಿ ಆಯ್ತು ಸರ್ ಅಯ್ಯೋ ಅಮ್ಮ ಅಯ್ಯೋ ಯಾಕೆ ಸರ್? ಕರ್ಕೊಂಡು ಹೋಗ್ತಾ ಇದ್ದೀರಾ? ಬಿಡಿ ಅವನ್ನ. ಯಾಕೆ ಸರ್? ಯಾಕೆ ಸರ್? ಸರ್ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ, ಬಿಡಿ ಸರ್. ಸರ್ ನಾನೇನು ತಪ್ಪು ಮಾಡಿಲ್ಲ ಸರ್. ಸರ್ ನನಗೇನು ಗೊತ್ತಿಲ್ಲ ಸರ್. ಸರ್ ಸರ್ ಬಿಟ್ಬಿಡಿ ಸರ್. ಬಿಟ್ಬಿಡಿ ಸರ್, ನಾನೇನು ತಪ್ಪು ಮಾಡಿಲ್ಲ ಸರ್. ಅಮ್ಮ ಏನಾಯ್ತು ಸರ್? ಸರ್ ಬಿಡಿ ಸರ್. ಜಾರ್ಜ್ ಸರ್ ಬಿಟ್ಬಿಡಿ ಸರ್. ಏನಾಯ್ತು ಜಾರ್ಜ್? ಸರ್ ನಾನೇನು ಮಾಡಿಲ್ಲ ಸರ್. ಜೋಯ್ ನೀನು ಒಳಗೆ ಬರಲ್ವಾ? ಇಲ್ಲ ಗುರುಪಣ್ಣ, ಆ SI ನಿಸಾರ್ನ ನೋಡಿದ್ರೆ ಸುಮ್ಮನೆ ಸಮಸ್ಯೆ. ನನ್ನ ಮೇಲಿರೋ ಕೋಪನ ಅವನ ಮೇಲೆ ತೋರಿಸ್ಬಿಡ್ತಾರೆ. ನೀವೇ ಹೋಗಿ. ಸಾಹೇಬ್ರೆ, ಅವನ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಈಗೆಲ್ಲ ನೋಡಕ್ಕಾಗಲ್ಲ ಸರ್. ನಾವು ಒಂದ್ಸರಿ ಅವ್ನ ನೋಡ್ಬೇಕು. ಅವ್ನ್ ಏನು ತಪ್ಪು ಮಾಡಿರಲ್ಲ. ನೀನ್ ಯಾರು ತೀರ್ಮಾನ ಮಾಡಕ್ಕೆ ಅಂತ ನಾವಿದೀವಿ. ಹೋಗಿ ಹೋಗಿ, ಇಲ್ಲಿ ನಿಂತೇನು ಪ್ರಯೋಜನ ಇಲ್ಲ. ಯಾರಿ ಬಂದಿರೋದು? ಜಾರ್ಜ್ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಯೋ ಇವ್ರನ್ನ ಕಳ್ಸಿ. ಜೋಜಿನ ನೋಡಕ್ ಬಂದಿದ್ದೀವಿ ಸರ್. ಸರ್ ಅವನ ಹತ್ರ 1 ನಿಮಿಷ ಮಾತಾಡ್ತೀವಿ. ಅವರಮ್ಮ ಆಸ್ಪತ್ರೆಯಲ್ಲಿ ಇದ್ದಾರೆ ಸರ್. ನೀವೀಗ ಹೋಗ್ಬೋದು ಸರ್ ಪ್ಲೀಸ್ ಸರ್. ಸರ್ ಅವನ ಒಂದ್ಸರಿ ನೋಡ್ಕೊಂಡು ಹೋಗ್ತೀವಿ. ಕಾನೂನು ಪ್ರಕಾರ ಹಾಗೆಲ್ಲ ಮಾಡೋದಕ್ಕಾಗಲ್ಲ. ಸರ್ ಯಾವತ್ತೂ ಜಾರ್ಜ್ ಅಂತ ತಪ್ಪು ಮಾಡಲ್ಲ ಸರ್. ಒಬ್ಬನ್ ಕೊಲೆ ಮಾಡಿರೋದಕ್ಕೆ ಕರ್ಕೊಂಡ್ ಬಂದಿರೋದು, ಪ್ರವಾಸಕ್ಕೆಲ್ಲ ಕರ್ಕೊಂಡ್ ಬಂದಿರೋದು. ಸರ್ ನೀವಿಲ್ಲಿ ಬಂದಿರೋದು ಏನೂ ಉಪಯೋಗ ಇಲ್ಲ. ಅವನ ವಿಷಯದಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನೀವೀಗ ಹೋಗಿ ಒಂದು ಒಳ್ಳೆ ವಕೀಲರನ್ನ ನೋಡಿ, ಸುಮ್ಮನೆ ಸಮಯ ವೇಸ್ಟ್ ಮಾಡಬೇಡಿ. ಅಲ್ಲಿದ್ದಾರೆ ಸರ್, ಇನ್ನೊಂದನ್ನು ಬಿಡಬಾರ್ದು. ಬನ್ನಿ ಬನ್ನಿ. ನಾನಿಲ್ಲ ಅವಾಗಿಂತ ವೇಟ್ ಮಾಡ್ತಾನೆ ಇದ್ದೀನಿ. ನೀನ್ ಎಲ್ಲಿದ್ಯಾ? ಬರ್ತಾ ಇದೆಯಾ ಇಲ್ವೋ? ಬ್ರಿಡ್ಜ್ ಹತ್ರ. ಏನ್ ಮಾಡ್ತಾ ಇದೀಯ? ಹಲೋ, ಬೈಕ್ ಯಾಕೆ ತಗೊಂಡೋಗ್ತಿದ್ಯಾ? ಮೇ ಐ ಕಮ್ ಇನ್ ಸರ್? ಎಸ್. ಮೇಲಿಂದ ಬರ್ತಿರೋ ಪ್ರೆಷರ್ಗೆ ಇರಕ್ಕಾಗ್ತಾ ಇಲ್ಲ ನನಗೆ. ಒಬ್ಬ ಆರೋಪಿನ ಕಸ್ಟಡಿಗೆ ತರಕ್ಕಾಗ್ತಿಲ್ಲ ಅಂದ್ರೆ ಮತ್ತಿನ್ನೇನು ಕೆಲಸ ಮಾಡ್ತಿರೋದು? ಕೂತ್ಕೊಳ್ಳಿ ನೀವು. ಅದ್ ಸರಿ, ನೀವೇನ್ ಮಾಡ್ತಾ ಇದ್ದೀರಾ? ಸರ್ ಅದು ಮೀಡಿಯಾಗೆ ಯಾವ ರಿಪೋರ್ಟು ಕೊಡಬಾರ್ದು. ಸರ್ ಚಾನೆಲ್ನ ಒಂದ್ಸಲ ನೋಡಿದ್ರ ಇಲ್ವಾ? ನೋಡಿದೆ ಸರ್. ಪೊಲೀಸ್ ಇನ್ಎಫಿಷಿಯನ್ಸಿ ಬಗ್ಗೆನೇ ಚರ್ಚೆ ನಡೀತಾ ಇದೆ ಅಲ್ಲಿ. ಆರೋಪಿನ ಆದಷ್ಟು ಬೇಗ ಕಸ್ಟಡಿಗೆ ತನ್ನಿ. ಸರ್ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇಂದ ಅಲೆಕ್ಸ್ ಜೋಸೆಫ್ನ ತೆಗೆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿದೆ ಸರ್. ಇನ್ಯಾರು ಕರೆಕ್ಟಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಸರ್ CI ಪ್ರದೀಪ್ ಕುಮಾರ್ ಅವ್ರು ಕರೆಕ್ಟ್ ಅಂತ ಅನಿಸ್ತಿದೆ. ಸರಿ, ಕರೀರಿ. ಹಾಯ್, ಗುಡ್ ಮಾರ್ನಿಂಗ್. ಹಾಯ್, ಹೇಗಿದೆಯಾ? ನಿಮ್ಮಿಬ್ಬರನ್ನ ನೋಡಿ ತುಂಬಾ ದಿನ ಆಯ್ತು. ನಾನು ಎಲ್ಲೋಗಿದ್ರಿ? ಆ ಹುಡುಗನ ಕೇಸ್ ವಿಷಯ ಇತ್ತಲ್ಲ, ಅದಕ್ಕೆ ಹೋಗಿದ್ವಿ. ಹೌದಾ? ಆ ಹುಡುಗ ಒಂದು ಚಿಕ್ಕ ತಪ್ಪು ಮಾಡ್ಬಿಟ್ಟಿದ್ದಾನೆ. ಏನಾಯ್ತು? ಪೊಲೀಸ್ ಕಸ್ಟಡಿಯಿಂದ ಎಸ್ಕೇಪ್ ಆಗ್ಬಿಟ್ಟ. ಓ, ನಾನು ಟಿವಿಲಿ ನೋಡಿದ್ದೆ. ಆ ಹುಡುಗನ ಅಪ್ಪ ಅಮ್ಮ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಏನ್ ಮಾಡೋದು? ತುಂಬಾ ಒಳ್ಳೆ ಹುಡುಗ ಅವನು. ವಿಧಿ, ಅದ್ರ ಮೇಲೆ ಏನು ಹೇಳಕ್ಕಾಗಲ್ಲ. ಸತ್ತೋಗಿರೋ ಸ್ಟೀಫನ್ ನನಗೆ ಗೊತ್ತು. ಬ್ಯಾಂಗ್ಳೂರಲ್ಲಿರೋ ನನ್ನ ಫ್ರೆಂಡ್ ಕಂಪ್ನಿಲಿ ಕೆಮಿಸ್ಟ್ ಆಗಿದ್ದ ಅವನು. ಕಂಪ್ನಿಲಿ ಮಾಡೋ ಕೆಲಸಕ್ಕಿಂತನೂ ಅವನು ಇಷ್ಟಪಟ್ಟು ಮಾಡಿರೋ ಕೆಲಸ ಅಂದರೆ ಡ್ರಗ್ಸ್ ಮಾಫಿಯಾ ಕೆಲಸನೇ. ಅದು ಗೊತ್ತಾದ್ಮೇಲೆ ಕಂಪ್ನಿಯಿಂದ ತೆಗೆದ್ಬಿಟ್ರು. ಅಲ್ಲಿಂದ ಎಸ್ಕೇಪ್ ಆಗಿ ಕೊಚ್ಚಿಲಿದ್ದಾನಂತೆ. ಹಾಗಾದ್ರೆ ನಿಮ್ಗೆ ಅವ್ನು ಗೊತ್ತಾ? ಹಾಂ, ಇವನ್ ವೈಫು ಬ್ಯಾಂಗ್ಳೂರಲ್ಲಿರೋ ಫ್ಲ್ಯಾಟಲ್ಲಿ ಸತ್ತೋಗಿರೋದು ನೋಡಿದ್ರಂತೆ. ಇವನೇ ಸಾಯಿಸಿದ್ನಂತೆ. ಇಲ್ಲ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಕೆಲವರು ಮಾತಾಡ್ಕೊಳ್ತಾರೆ. ಹೆಂಗೋ ಅವನು ಆ ಕೇಸಿಂದ ಎಸ್ಕೇಪ್ ಆದ್ನಂತೆ. ಛೇ, ಕಷ್ಟನಪ್ಪ. ಚಿಕ್ಕ ವಯಸ್ಸಿನ ಹುಡುಗಿರ್ ಕಂಡ್ರೆ ಅವನಿಗೆ ತುಂಬಾ ವೀಕ್ನೆಸ್ಸು. ಏನ್ ಮಾಡೋದು? ನಮ್ಮೂರಲ್ಲಿರೋರೆಲ್ಲ ಈಗ ಡ್ರಗ್ಸಿಗೆ ಅಡಿಕ್ಟ್ ಆಗಿದ್ದಾರೆ. ಹೌದೌದು. ಸರಿ, ನಾನು ಹೊರಡ್ತೀನಿ. ನನಗೆ ಬೋರ್ಡ್ ಮೀಟಿಂಗ್ ಇದೆ. ಸರಿ, ಹೋಗಿ ಸಿಗೋಣ.
ಆ ಫೋನ್ ತೆಗಿಯಪ್ಪ ಜಾಯ್. ಹಾಂ ಹಲೋ. ಇಲ್ಲ ಅಣ್ಣ, ನಾನು ಇವತ್ತು ಆಟೋ ತೆಗ್ದಿಲ್ಲ. ಆಟೋ ಸ್ಟ್ಯಾಂಡಲ್ಲಿದೆ. ಇಲ್ಲಿ ಸ್ಕೂಲ್ ಹತ್ರಕ್ಕೆ ಬಂದಿದ್ದೀನಿ. ನಮ್ಮ ಟೀಚರ್ ಅವ್ರ ಮಗಳು ಅಡ್ಮಿಷನ್ಗೋಸ್ಕರ ಬಂದಿದ್ದೀವಿ. ಓಕೆ. ಯಾರದು? ಮಾತುಕುಟಿ ಅಣ್ಣ. ಹಾಂ ಓಕೆ ಮಾಡ್ತೀನಿ. ಓಕೆ. ನೀವು ಹೇಳಿದ್ದನ್ನು ನಾನು ನ್ಯೂಸಲ್ಲಿ ನೋಡಿದೆ. ಆಮೇಲೆ ಚಾನಲ್ ಅವರು ಟಿ ಆರ್ ಪಿಗೋಸ್ಕರ ಇವನ್ನೆಲ್ಲ ಮಾಡ್ತಿರ್ತಾರೆ. ಯಾವ ಊರಿಗೆ ಟ್ರಾನ್ಸ್ಫರ್? ನಮ್ಮೂರ್ಗೇನೆ. ಮಕ್ಕಳನ್ನ ಅಲ್ಲಿರೋ ಸ್ಕೂಲ್ಗೆ ಸೇರಿಸ್ತೀನಿ. ಇಷ್ಟು ಬೇಗ ಟ್ರಾನ್ಸ್ಫರು ಸಿಗುತ್ತೆ ಅಂದ್ಕೊಂಡಿರಲಿಲ್ಲ ಫಾದರ್. ಆಫೀಸಲ್ಲಿ ಸೀಲ್ ಹಾಕ್ಸ್ಕೊಂಡು ಕಲೆಕ್ಟ್ ಮಾಡ್ಕೊಳ್ಳಿ. ಹೌದೌದು, ಕರೆಕ್ಟೇ. ಹೌದು ಕರೆಕ್ಟು. ಸರ್, ಅದು ನಮ್ಮ CI ಸರ್ ಅಲ್ವಾ? ಸರ್ ನೀವೇನು ಈ ಕಡೆ? ಮಗಳು TC ತೊಗೊಳೋದಕ್ಕೆ ಬಂದಿದ್ದೆ. ನನಗೆ ಟ್ರಾನ್ಸ್ಫರ್ ಆಯಿತು. ಪನಿಷ್ಮೆಂಟ್ ಟ್ರಾನ್ಸ್ಫರ್. ಕಸ್ಟಡಿಯಲ್ಲಿರೋನು ಓಡ್ ಹೋದ್ನಲ್ಲ ಸರ್, ಅವನು ಅವನು ಗೊತ್ತಿಲ್ಲದೆ ಮಾಡಿರ್ತಾನೆ. ಇವಾಗ ಬಂದಿರೋನ್ ಕೈಗೆ ಅವ್ನು ಸಿಕ್ಕಾಕೊಂಡ್ರೆ ಅಷ್ಟೇನೆ ಅವನ ಕತೆ. ಸರ್, ಅವನೆಲ್ಲಿ? ಅವನ್ನ ಲೊಕೇಟ್ ಮಾಡಿದ್ರಾ? ಎಸ್ ಸರ್. ಕರೆಕ್ಟ್ ಆಗಿರೋ ಜಾಗನ ಡಿಪ್ಲೈಟ್ ಮಾಡಿದ್ರಾ? ಸರ್. ಎಲ್ಲಿದ್ದಾನ ಅವನು? ಮೇಲೆ ಇದ್ದಾನೆ ಸರ್. ಸರ್, ಈ ಏರಿಯಾನ ಹುಡುಕಿದ್ದೀವಿ ನಾವು. ಸರಿ, ನೋಡೋಣ. ಯಾವ ಕಡೆ? ಸರ್ ಈ ಕಡೆ. ನೀವು ಲೆಫ್ಟಿಗೆ ಹೋಗಿ, ನೀವು ರೈಟಿಗೆ ಹೋಗಿ. ಎಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದ್ಯಾ?
ನಡೆಯೋ ಒಳಗೆ ನಾಯಿ ತಪ್ಪಿಸ್ಕೊಳಕ್ ನೋಡ್ತೀನಿ ಇವತ್ತು ನಿನ್ನ ಬಿಡಲ್ಲ ಕಣೋ. ಸಾಯಿಸಿದ್ರು ಕೇಳೋರು ಯಾರು ಇಲ್ಲ ಕಣ. ಸರ್ ಅವ್ರ ಹತ್ರ ಹೊಡೆಯೋದು ಸಾಕು ಅಂತ ಹೇಳು. ಅವನಿಗೆ ಏನಾದರೂ ಆದರೆ ನಾನೇ ಉತ್ತರ ಕೊಡಬೇಕಾಗುತ್ತೆ. ಸರ್ ಮೆಡಿಕಲ್ ಟೆಸ್ಟ್ ಮಾಡಿ ರಿಮೈಂಡರ್ ಫೋಟೋ ಹಾಕಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡಿಸ್ಬೇಕು. ನೀನೇನಾದರೂ ಹೇಳೋದಿತ್ತ? ನಾನೇನು ಮಾಡೇ ಇಲ್ಲ ಸರ್. ಮತ್ತೆ ಯಾಕೋ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ಟೆ?